ಮದುವೆಗೆ ಅಂತ ಒಂದು ಗಿಫ್ಟ್ ತಂದಿದ್ವಿ. ಈ ಗಿಫ್ಟ್ ಒಳಗಡೆ ಈ ಬರೆದಿರೋ ಲೆಟ್ರನ್ನ ಹಾಕ್ಬಿಟ್ಟು ಕ್ಲೀನಾಗಿ ರ್ಯಾಪ್ ಮಾಡೋಣ ಬನ್ನಿ. ಇದರಲ್ಲಿ ಏನು ಎರರ್ ಆಗಿದೆ ಅಂತ ಗೊತ್ತಿಲ್ಲ, ಯಾಕಂದರೆ ನಾನು ಕ್ಯಾಮ್ರಾ ಮುಂದೆನೇ ಎಲ್ಲ ಮಾತಾಡಿದ್ದೆ, ಬಟ್ ಏನೂ ರೆಕಾರ್ಡ್ ಆಗಿಲ್ಲ. ಬರೀ ವಿಡಿಯೋ ಮಾತ್ರ ರೆಕಾರ್ಡ್ ಆಗಿದೆ, ವಾಯ್ಸ್ ಏನೂ ರೆಕಾರ್ಡ್ ಆಗಿಲ್ಲ. ಯಾರಿಗೂ ಡೌಟ್ ಬರಬಾರ್ದು ಅಂತ ಕ್ಲೀನಾಗಿ ರೆಡಿಯಾಗಿ ಆ್ಯಲನ್ಸಲ್ಲಿ ಬಟ್ಟೆ ಹಾಕ್ಕೊಂಡು ಫುಲ್ ಶೂಗೆ ಎಲ್ಲ ಹಾಕ್ಕೊಂಡು ಜಿಂಚಾಕಾಗಿ ಹೋಗ್ತಾ ಇದ್ದೀವಿ. ಮೇಯ್ನು ಸೆಲ್ಫ್ ಕಾನ್ಫಿಡೆನ್ಸ್ ಇರಬೇಕು. ಖಾಲಿ ಕೈಯಲ್ಲಿ ಹೋಗೋದು ಬೇಡ ಅಂತ ಗಿಫ್ಟು ತೊಗೊಂಡಿದ್ದೀವಿ. ಅವಾಗಲೇ ರ್ಯಾಪ್ ಮಾಡಿದ ಗಿಫ್ಟು. ಪಕ್ಕದಲ್ಲೇ 3-4 ಚೌಲ್ಟ್ರಿ ಇತ್ತು, ಅದರಲ್ಲಿ ಎಲ್ಲದರಲ್ಲೂ ಮದುವೆ ನಡೀತಿತ್ತು. ಸೊ ನಮಗೇನು ಪ್ರಾಬ್ಲಮ್ ಆಗಿಲ್ಲ. ಯಾವುದು ಗ್ರ್ಯಾಂಡಾಗಿ ಕಾಣಿಸುತ್ತೋ ಅದಕ್ಕೆ ನುಗ್ಬಿಟ್ವಿ. ಫುಲ್ ಕಾನ್ಫಿಡೆಂಟಾಗಿದ್ವಿ. ಇನ್ವಿಟೇಷನ್ ಸಿಕ್ಕಿರೋ ಥರನೇ ಹೋದ್ವಿ. ನಾನು ವೆಲ್ಕಮ್ ಡ್ರಿಂಕ್ನ ತೊಗೊಂಡೆ. ಅದು ನನ್ನ ಫ್ರೆಂಡು ಫುಲ್ ಭಯ ಪಟ್ಕೊಂಡು ರೆಕಾರ್ಡ್ ಮಾಡ್ತಾವನೆ. ಈ ವಿಡಿಯೋದಲ್ಲಿ ಜಾಸ್ತಿ ಮಾತಾಡೋಕ್ಕಾಗಲ್ಲ, ಎಷ್ಟಾಗುತ್ತೋ ಅಷ್ಟು ಮಾತಾಡ್ತೀನಿ. ಸ್ವಲ್ಪ ವಾಯ್ಸ್ ಓವರ್ ಕೊಡ್ತೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸಾರಿ. ಜಾಸ್ತಿ ತಡ ಮಾಡೋದು ಬೇಡ ಅಂತ ನಾನು ಲೈನಲ್ಲಿ ನಿಂತ್ಕೊಂಡು ಇನ್ನೇನು ಗಂಡು ಹೆಣ್ಣತ್ರ ಬಂದೇ ಬಿಟ್ಟೆ. ನೋಡಿ ಅಲ್ಲಿ ನಾನು ಕಾಣಿಸ್ತಿರೋದು. ಇವಾಗ ನನ್ನ ಟರ್ನು ಬಂತು. ಸ್ಟಾರ್ಟಿಂಗಲ್ಲೇ ನುಗ್ಬಿಟ್ಟೆ, ನಾನೇ ಫಸ್ಟ್ ಕೊಟ್ಬಿಡೋಣ ಅಂತ. ಅವ್ರ ರಿಲೇಟಿವ್ಸ್ ಎಲ್ಲ ಆ ಕಡೆ ಸೈಡ್ಗೆ ಹೋಗ್ತಿದ್ದಂಗೆ ನಾನು ಹೋದೆ. ಏನು ಹೇಳಬೇಕು ಅಂತ ಎಷ್ಟು ಪ್ರಾಕ್ಟೀಸ್ ಮಾಡಿದ್ನೋ, ಅಲ್ಲಿ ಹೋಗಿದ ತಕ್ಷಣ ಎಲ್ಲ ತೊದದು ಅಂತ ತೊದಲ್ಸ್ಬಿಟ್ಟೆ. ಆ್ಯಕ್ಚುಲಿ ನಾನೊಬ್ಬ ಯೂಟ್ಯೂಬರು, ನಿಮ್ಗೆ ಗೊತ್ತಿರೋರೊಬ್ಬರು ನಿಮ್ಮ ಮದುವೆಗೆ ಬರಲೇಬೇಕು ಅಂತ ಹೇಳಿದೆ. ಅವ್ರು ಫುಲ್ ಶಾಕ್ ಆಗೋದ್ರು. ಆಮೇಲೆ ಕ್ಯಾಮ್ರಾ ನೋಡಿ ಹಾಯ್ ಮಾಡಿ ಅಂತ ಅಂದೆ. ಅವ್ರು ಕೊನೆಗೆ ಹಾಯ್ ಕೂಡ ಮಾಡಿದ್ರು. ಅವರು ಒಂದು 5-6 ಸೆಕೆಂಡ್ ಫುಲ್ ಬ್ಲ್ಯಾಂಕ್ ಆಗೋಗಿದ್ರು. ಗಂಡು ಹೆಣ್ಣು ಹತ್ರ ಮಾತಾಡೋದ್ಮೇಲೆ ಕೈ ಕಾಲೆಲ್ಲ ನಡುಗ್ತಾಯಿತ್ತು. ನೆಕ್ಸ್ಟು ಊಟ ಮಾಡಿ ಮುಗಿಸ್ಕೊಳ್ಳೋಣ ಅಂತ ಮೇಲೆ ಬಂದ್ವಿ. 2 ಖಾಲಿ ಸೀಟ್ ನೋಡಿ ನಾನು ನನ್ನ ಫ್ರೆಂಡು ಕೂತ್ಕೊಂಡೇ ಬಿಟ್ವಿ ಊಟಕ್ಕೆ. ನೋಡ್ತಿದ್ದಂಗೆ ಟೇಬಲ್ ಮೇಲೆ ಎಲೆ ಬಂತು, ಎಲೆ ಮೇಲೆ ಉಪ್ಪು ಬಂತು, ಉಪ್ಪಿನಕಾಯಿ ಬಂತು, ಪಾಯಸ ಬಂತು, ಹಾಗೆ 4 ಥರ ಚೆನ್ನಾಗಿರೋ ಪಲ್ಯಗಳು ಬಂತು. ನೆಕ್ಸ್ಟು ನನ್ನ ಫೇವ್ರೇಟ್ ಸ್ವೀಟ್ ಚಂಪಾಕಲಿ ಮತ್ತು ಪನ್ನೀರ್ ಕೂಡ ಮಾಡಿಸಿದ್ರು ಇವರು. ಸ್ಪೆಷಲ್ ಏನು ಅಂದರೆ ಇಲ್ಲಿ ಸಬ್ಬಕ್ಕಿ ಇಡ್ಲಿ ಮಾಡಿಸಿದ್ರು. ನಾನು ಯಾವತ್ತೂ ತಿಂದಿರಲಿಲ್ಲ. ಟೇಸ್ಟ್ ಮಾತ್ರ ಒಂಥರ ಮಸ್ತಾಗಿತ್ತು. ಸೊ ಕಣ್ಮುಂದೆ ಇದ್ದಿದ್ದು ಅಷ್ಟು ರುಚಿಯಾದ ಅಡುಗೆನ ನಾವು ಒಂದೊಂದೇ ಟೇಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಾನು ನನ್ನ ಫ್ರೆಂಡೂ ಹೊಟ್ಟೆ ತುಂಬ ಮಸ್ತಾಗಿ ತಿಂದ್ವಿ. ನೋಡ್ತಿದ್ದಂಗೆ ಅನ್ನ ಸಾರು ಕೂಡ ಬಂತು. ಅದನ್ನು ಟೇಸ್ಟ್ ಮಾಡಿ ಸ್ವಲ್ಪ ನೀರು ಕುಡಿದು ತಿರ್ಗಾ ಬ್ಯಾಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಮೊಸರನ್ನ ತಿಂದು ಊಟ ಮುಗಿಸೋಣ ಅನ್ನೋಷ್ಟರಲ್ಲಿ ಪಕ್ಕದಲ್ಲಿ ಎಲ್ಲ ಎದೊಳ್ತಾಯಿದ್ರು. ಸೊ ಬೇಗ ತಿಂದು ನಾವು ಹೊರಟ್ವಿ ಕೈ ತೊಳೆಯೋಣ ಅಂತ. ಇಷ್ಟೊಳ್ಳೆ ಊಟ ಮಾಡಿದ್ಮೇಲೆ ಬೀಡ ತಿಂದಿಲ್ಲ ಅಂದರೆ ಹೆಂಗೆ? ಬಾಯಿಗೊಂದು ಬೀಡ ಹಾಕ್ಕೊಂಡು ನಾವು ಕೆಳಗಡೆ ಬಂದ್ವಿ. ಇಲ್ಲಿ ಒಂದು ಹುಡುಗಿದು ಒಳ್ಳೆ ವ್ಯೂ ಕಾಣಿಸ್ತಿತ್ತು. ಮದುವೆ ಹೆಣ್ಣು ಗಂಡು ಅಲ್ಲಿ ಫೋಟೋ ತೆಗೆಸ್ಕೊಳ್ಳೋದ್ರಲ್ಲಿ ಬ್ಯುಸಿ ಆಗಿದ್ದರೆ ನಾವು ಹೊಟ್ಟೆ ತುಂಬ ಊಟ ಮಾಡಿ ಆರಾಮಾಗಿ ಕೂತ್ಕೊಂಡು ಅವ್ರನ್ನ ನೋಡ್ತಾ ಇದ್ವಿ. ನಮಗೆ ಹೊಟ್ಟೆ ತುಂಬ ಊಟ ಹಾಕಿ ಅಷ್ಟು ಫ್ರೆಂಡ್ಲಿಯಾಗಿ ಬಿಹೇವ್ ಮಾಡಿದ್ದಕ್ಕೆ ಮಿಸ್ಟರ್ ಪುನೀತ್ ಹಾಗೂ ಮಿಸಸ್ ವರ್ಷ ಅವರಿಗೆ ಹ್ಯಾಪಿ ಮ್ಯಾರಿಡ್ ಲೈಫ್. ಒಂದು ಗಿಫ್ಟ್ ಕೊಟ್ಟು 2 ತಾಂಬೂಲ ಸಿಕ್ತು. ನಮಗೆ ಊಟ ಹಾಕಿದ್ದಕ್ಕೆ ತುಂಬ ಧನ್ಯವಾದಗಳು. ಇದೆಲ್ಲ ನಮ್ಮ ಪ್ಲ್ಯಾನೇ ಇರಲಿಲ್ಲ, ಸುಮ್ಮನೆ ಕೂತಿದ್ವಿ. ಒಳ್ಳೆ ಊಟ ಆಯಿತು. ಊಟ ಮಾತ್ರ ತುಂಬ ಚೆನ್ನಾಗಿ ಮಾಡಿಸಿದ್ರು, ಯಾವುದನ್ನು ವೇಸ್ಟ್ ಮಾಡಿಲ್ಲ. ಸ್ಟೇಜ್ ಮೇಲೆ ಹೋದಾಗ ಗಂಡು ಗಬ್ರೆ ಹೋಯಿತು, ಅದೇ ಅಂದ್ಬಿಟ್ಟೆ ಮಧ್ಯದಲ್ಲಿ. ಆದರೂ ನಿಮ್ಮ ಫ್ರೆಂಡ್ ಕರೆದಿದ್ದು ನನಗೆ ಮದುವೆಗೆ, ನಾನು ಯೂಟ್ಯೂಬರ್ ಅಂತ ಹೇಳಿದ್ದೀನಿ, ಅದಕ್ಕೆ ಹಾಯ್ ಮಾಡೋರು. ಒಂದು ವೀಡಿಯೋದಲ್ಲಿ ಹಾಯ್ ಕೂಡ ಮಾಡಿದ್ರು ಅವರು. ತುಂಬ ಒಳ್ಳೆಯವರು. ಯಾರು ಅಂತ ಗೊತ್ತಿಲ್ಲ. ಹೋದೆ ಸುಮ್ಮನೆ ಯಾವುದೋ ಒಂದು ಮದುವೆಗೆ ಹೋಗಿ ಊಟ ಮಾಡಿಕೊಂಡು ವಿಶ್ ಮಾಡ್ಬಿಟ್ಟು ಬಂದ್ವಿ, ಗಿಫ್ಟ್ ಕೊಟ್ಬಿಟ್ಟು. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಇನ್ನೂ ಈ ಥರ ಬೇಕು ಅಂದರೆ ಕೆಳಗಡೆ ರೆಡ್ ಬಟನ್ ಒತ್ತಿ.